ಹಲೋ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನೊಂದು ಮಸಾಲ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಿನ್ನೆ ಸಂಜೆ ನಾನು ಒಂದು ಚಮಚ ಮೆಂತ್ಯ, ಒಂದೆರಡು ಚಮಚ, ನಂತರ ಇದು ಮಸಾಲ ದೋಸೆಗೆ ಬೇಕಾಗುವುದು ಸಾಮಾನುಗಳು ಹೇಳ್ತಾ ಇದ್ದೀನಿ. ಈ ಕಡಲೆಬೇಳೆ 2 ಚಮಚ, ಮೆಂತ್ಯ 2 ಚಮಚ, ಕಡಲೆಬೇಳೆ 2 ಚಮಚ, ನಂತರ ಸಬ್ಬಕ್ಕಿ 1-2 ಚಮಚ ಹಾಕ್ಕೊತಿದ್ದೀನಿ. ಮಸಾಲೆ ದೋಸೆ ತುಂಬ ಚೆನ್ನಾಗಿರುತ್ತೆ, ಕೊನೆ ತನಕ ನೋಡಿ. ಆಮೇಲೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲು ಉದ್ದಿನ ಬೇಳೆ ಹಾಕ್ಕೊತೆ ಕಂಡ್ರೆ. ಹಾಗೆ ದೋಸೆಗಾದರೆ ನಾವು 1 ಲೋಟಕ್ಕೆ 3 ಲೋಟ ಹಾಕ್ತೀವಿ. ಇಡ್ಲಿಗಾರೆ 1 ಲೋಟಕ್ಕೆ 2 ಲೋಟ ಅಕ್ಕಿ ಹಾಕ್ತೀವಿ. ಅದೇ ಅಳತೆಯಲ್ಲಿ ನಾವು ಮಾಡ್ತೇವೆ ಯಾವಾಗಲೂ. ಇವಾಗ 3 ಲೋಟ ಅಕ್ಕಿ ನೆನೆ ಹಾಕ್ತೀನಿ. ಒಂದು 4 ಗಂಟೆ ತನಕ ನೆನೀತದೆ, 4-5 ಗಂಟೆ ತನಕ. ಇನ್ನೂ ಸ್ವಲ್ಪ ಒಂದು ಹಿಡಿ ಆಗುವಷ್ಟು ಅವಲಕ್ಕಿ, ಅವಲಕ್ಕಿನ ರುಬ್ಬೋ ಟೈಮಲ್ಲಿ ತೊಳೆದು ಹಾಕ್ಕೊತೀನಿ. ಮಸಾಲ ದೋಸೆ ಇದೇ ಥರ ಮಾಡಿದರೆ ಸೇಮ್ ಹೋಟ್ಲಲ್ಲಿ ಮಾಡ್ತೀವಲ್ಲ, ಅದೇ ಥರ ಗರಿ ಗರಿಯಾಗಿ ಬರುತ್ತೆ. ನಾನು ಯಾವಾಗಲೂ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಅವಲಕ್ಕಿ ನೋಡಿ, ಚಿಕ್ಕ ಬೌಲಲ್ಲಿ 1 ಬೌಲ್ ಅಳತೆ ಮಾಡಿ ನಿಮಗೆ ತೋರಿಸಿ ಸೈಡಿಗೆ ಇಟ್ಟಿದ್ದೆ. ಹೀಗೆ ನೀರು ಹಾಕಿಬಿಟ್ಟು ಇದನ್ನು 1-2-3 ಸರ್ತಿ ತೊಳೆದ್ಬಿಟ್ಟು ಹಾಗೆ ನೀರು ಹಾಕಿ 4-5 ಗಂಟೆ ತನಕ ನೆನೆ ಹಾಕಿದರೆ ಸಂಜೆ 7 ಗಂಟೆ 8 ಗಂಟೆ ರುಬ್ಬಿ ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಆಲೂಗಡ್ಡೆ ಪಲ್ಯನೂ ಇದ್ರ ಜೊತೆಗೆ ತೋರಿಸ್ತಾ ಇದ್ದೀನಿ. 3-4 ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ನೀರೊಳಗೆ ಹಾಕಿ 4 ಸಿಟಿ ಹಾಕಿ ಬೇಯಿಸಿದ್ದೀನಿ. ಮೆತ್ತಗಾದರೆ ಚೆನ್ನಾಗಿರುತ್ತೆ ಅಂತ ಬೆಂದೋಯ್ತು. ಸಿಪ್ಪೆ ಎಲ್ಲ ತೊಗೊಂಡು ಬಿಡಿಸ್ಕೊತಾ ಇದ್ದೀನಿ. ಬಿಡಿಸ್ಕೊಂಡು ಇದು ಮಸಾಲ ದೋಸೆ ಚೆನ್ನಾಗಿರುತ್ತೆ, ಆದರೆ ಯಾವಾಗಲೂ ತಿನ್ನಬಾರ್ದು. ಏನೋ ತಿಂಗಳಿಗೆ 1 ಸರ್ತಿ 2 ಸರ್ತಿ ಮಾಡ್ತೀವಿ. ಸೇಮ್ ಹೋಟ್ಲ್ ಥರನೇ ಆಗುತ್ತೆ ಫ್ರೆಂಡ್ಸ್. ನೀವು 1 ಸರ್ತಿ ಟ್ರೈ ಮಾಡಿ ನೋಡಿ ಈ ಥರ. ಆಯಿತು, ಎಲ್ಲ ಇದು ಮಾಡಿದೆ. ಇವಾಗ ಅದನ್ನೊಂದು ಇದ್ರ ಸಾಯದಿಂದ ಎಲ್ಲ ಸ್ಮ್ಯಾಶ್ ಮಾಡ್ಕೊತೀನಿ. ಸಾಫ್ಟಾಗಿ ಬೆಂದಿದೆ, ಅಂದರೆ ತುಂಬ ಬೆಂದು ಇದ್ರ ಥರನೂ ಆಗಬಾರ್ದು, ಸ್ವಲ್ಪ ಈ ಥರ ಪುಡಿ ಆಗುತ್ತೆ. ಇವಾಗ ನಾನು ಇದಕ್ಕೆ ಒಂದು ಬಾಣಲಿಗೆ ಒಂದು ಒಗ್ಗರಣೆ ರೆಡಿ ಮಾಡ್ತೀನಿ. ಒಂದು ಕಡಾಯಿ ಗ್ಯಾಸ್ ಮೇಲೆ ಇಟ್ಟೆ, ಒಲೆ ಮೇಲೆ. ಈಗ ಇದಕ್ಕೊಂದು 2-3 ಚಮಚ ಎಣ್ಣೆ, ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ತುಂಬ ಜಾಸ್ತಿ ಅಲ್ಲ, ಎಣ್ಣೆ ಹಾಕ್ತೀನಿ. ಆಮೇಲೆ ಆನಿಯನ್ನು ಅಷ್ಟೇ 2-3 ಹಾಕ್ಬೋದು. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಕರಿಬೇವು, ನಂತರ 2 ದಪ್ಪ ಈರುಳ್ಳಿ ಉದ್ದುದ್ದಕ್ಕೆ ಹಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅರಿಶಿನ ಪುಡಿ ಹಾಕಿದ್ದೀನಿ. ಇದೆಲ್ಲ ಹಾಕಿ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕು, ಸಿಮ್ಮಲ್ಲಿ. ಆಯಿತು, ಸಿಮ್ಮಾಗೆ ಫ್ರೈ ಮಾಡಬೇಕು. ಅದು ಗೋಲ್ಡ್ ಕಲರ್ ಬಂದಿದೆ ನೋಡಿ, ಈ ಥರ ಕಲರ್ ಬಂದರೆ ಅರಿಶಿನ ಪುಡಿ ಎಲ್ಲ ಹಾಕಿದ್ರೆ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ, ಮತ್ತೆ ನೋಡಿ ಹಾಕ್ಬೋದು. ಇವಾಗ ಉಪ್ಪು ಹೀಗೆ ತಿರ್ಸ್ತಾನೆ ಇರಬೇಕು. ಟೊಮೆಟೊ ಹಾಕಲ್ಲ ಒಬ್ಬೊಬ್ಬರು, ನಾನು 1 ಚಿಕ್ಕ ಟೊಮೆಟೊ ಹಚ್ಚಿ ಹಾಕಿಬಿಟ್ಟಿದ್ದೀನಿ, ಟೇಸ್ಟ್ ಇರುತ್ತೆ ಅಂತ. ಅದನ್ನೂ ಮೆತ್ತಗಾಗಿ ಬೆಂದೋಗುತ್ತೆ ನೋಡಿ ಇದರಲ್ಲೇ. ಆಯಿತು, ಇವಾಗ ನಾನು ಹಸಿ ಬಟಾಣಿನ ಬಿಡಿಸಿ ಇಟ್ಕೊಂಡಿದ್ದೀನಿ. ಬಟಾಣಿ ಒಂದು ಹಾಕ್ತೀನಿ, ಕೆಲವರು ಗೋಡಂಬಿ ಹಾಕ್ತಾರೆ, ನಾ ಬಟಾಣಿ ಹಾಕಿದ್ದೀನಿ. ಎಲ್ಲ ಚೆನ್ನಾಗಿ ರೋಸ್ಟಾಗಿ ಒಂಥರ ಚಟ್ನಿ ಥರ ಆಗೋಯ್ತು, ಗಮ್ಮಂತ ಬರ್ತಾಯಿದೆ. ಒಂದು 5 ನಿಮಿಷ 2 ನಿಮಿಷ ಹಿಂಗೆ ಮುಚ್ಚಿ ಇಟ್ಬಿಡ್ತೀನಿ. ನೀರೇನು ಹಾಕೋದು ಬೇಡ. ನಿಮಗೆ ಸ್ವಲ್ಪ ಲಿಕ್ವಿಡ್ ಥರ ಬೇಕಂದರೆ ನೀರು ಹಾಕ್ಕೊಳ್ಬೋದು. ಇವಾಗ ಆಲೂಗಡ್ಡೆ ಅದನ್ನು ಬಿಡಿಸಿ ಇಟ್ಟಿದ್ನಲ್ಲ, ಈ ಥರ ಸ್ಮ್ಯಾಶ್ ಮಾಡಿ, ಇದು ಪುಡಿ ಆಗಿದೆ. ಅದನ್ನು ತೆಗೆದು ಈ ಒಗ್ಗರಣೆ ಜೊತೆಗೆ ಹಾಕ್ಬಿಡ್ತೀನಿ ನೋಡಿ. ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆಯಿತು, ಆಲೂಗಡ್ಡೆ ಪಲ್ಯ ಮಸಾಲ ದೋಸೆ. ಇವತ್ತು ನಮ್ಮದು ಸ್ಪೆಷಲ್ಲು. ನೀವು ಒಂದು ಸರ್ತಿ ಮಾಡಿ ನೋಡಿ. ದೋಸೆ ತುಂಬ ಗರಿಯಾಗಿ ಬರುತ್ತೆ. ಈ ಸಬ್ಬಕ್ಕಿ ಮತ್ತು ಅವಲಕ್ಕಿ ಮತ್ತು ಕಡಲೆಬೇಳೆ ಇಷ್ಟು ಹಾಕಿದರೆ, ಬರೀ ಮೆಂತ್ಯ ಉದ್ದು ಹಾಕಿದರೆ ಚೆನ್ನಾಗಿ ಬರಲ್ಲ.
ಇದು ಯಾವಾಗ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಇವಾಗಲೇ ಸ್ಮೆಲ್ಲು ಅಂದರೆ ನಾ ಬೆಳ್ಳುಳ್ಳಿ ಹಾಕಲ್ಲ, ಶುಂಠಿ ಹಾಕಲ್ಲ, ಈ ಥರ ಮಾಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಬೇಕಾದವರು ಹಾಕ್ಕೋಬೋದು. ಈಗ ಸ್ವಲ್ಪ ಈ ಸೌಟಿನ ಸಹಾಯದಿಂದ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡಬೇಕಲ್ಲ, ಹಾಗೆ ಪ್ರೆಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ನೀವು ಮಾಡಿ. ಇಲ್ಲಾಂದರೆ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡಬೇಡಿ, ಮಾಡಿ ನೋಡಿ ನನಗೊಂದು ಕಮೆಂಟ್ ಹಾಕಿ. ಆಮೇಲೆ ಲೈಕು ಮಾಡಿ, ಶೇರು ಮಾಡಿ. ನೀವು ಮಾಡಿಕೊಂಡು ಬಿಸಿ ಬಿಸಿ ಮಸಾಲ ದೋಸೆ ತಿನ್ನಿ. ನಿಮ್ಮನೆ ಮಕ್ಕಳಿಗೂ ಮಾಡಿಕೊಡಿ, ಇಷ್ಟ ಆಗುತ್ತೆ ಫ್ರೆಂಡ್ಸ್. ಆವಾಗ ಬೆಳಿಗ್ಗೆ ತಿಂಡಿ ಒಂದು ಡಿಫ್ರೆಂಟ್ ತಿಂಡಿ ಮಾಡಿದರೆ ಮಕ್ಕಳು ಆರಾಮಾಗಿ ತಿಂತಾರೆ. ಇವಾಗ ಪಲ್ಯ ರೆಡಿ ಮಾಡಿ ಇಟ್ಕೊಂಡೆ, ಮುಗಿದೋಯ್ತು ಪಲ್ಯ. ಈ ಸೈಡಿಗೆ ಇಟ್ಕೊಂಡು ಅಂದರೆ ಇನ್ನು ಫುಲ್ಲು ಅದು ಚಿಕ್ಕ ಸಿಮ್ಮಲ್ಲೇ ಈಗ ಮುಗಿದೋಯ್ತು ಪಲ್ಯ, ಆಲ್ಮೋಸ್ಟ್ ಆಯಿತು. ಇನ್ನೂ ಅದನ್ನು ಸೈಡಿಗೆ ಇಟ್ಬಿಟ್ಟು ಮತ್ತೆ ದೋಸೆ ಹಾಕೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ದೋಸೆ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಈ ನಾಟಿ ಕೊತ್ತಂಬರಿ ಸೊಪ್ಪು ಸಿಗುತ್ತೆ ನಮಗೆ, ತುಂಬ ಫ್ರೆಶ್ಶಾಗಿ ತೊಳೆದ್ಬಿಟ್ಟು ಚಿಕ್ಕಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪೆ ಹಾಕಿಬಿಟ್ರೆ ಇನ್ನೂ ಗಮ್ ಅನ್ನತ್ತೆ. ಇದಾಗೋಯ್ತು. ಇವಾಗ ಹಿಟ್ಟು ಹೇಗಾಗಿದೆ ನೋಡೋಣ. ರಾತ್ರಿ ಇಟ್ಟಿದ್ದೀನಲ್ಲ ನೋಡಿ, ಉಬ್ಬಿಬಿಟ್ಟಿದೆ ಫುಲ್ಲು. ಹೀಗೆ ಎಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೇ ಒಂದೇ ಅರ್ಧ ಸ್ಪೂನು ಸಕ್ಕರೆನೂ ಹಾಕ್ಕೋಬೇಕು, ಗರಿಯಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ದೋಸೆ ಹಾಕ್ತಾಯಿದ್ದೀನಿ ತವಾಗೆ. ನೋಡಿ, ಮಸಾಲ ದೋಸೆ ಅಂದರೆ ಮಕ್ಕಳಿಗೆ ಭಾರಿ ಇಷ್ಟ. ನಾವು ಮುಂಚೆ ಹೋಟ್ಲಲ್ಲಿ ಹೋದಾಗ ಮಸಾಲ ದೋಸೆನೇ ಬೇಕು ಅಂತ ತಿಂತಾಯಿದ್ದೀವಿ. ಈಗ ನಾವು ನಮ್ಮ ಮನೆಯಲ್ಲೇ ತಿಂತೀನಿ. ಅದ್ರ ಮೇಲೆ ತುಪ್ಪ 2 ಸ್ಪೂನ್ ತುಪ್ಪ ಹಾಕಿಬಿಟ್ರೆ ಸಿಮ್ಮಲ್ಲಿ ಗರಿ ಆಗುತ್ತೆ ಫ್ರೆಂಡ್ಸ್. ಈಗ ನೋಡಿ ಬೇಯ್ತಾ ಇದೆ. ಸಣ್ಣ ಉರಿಯಲ್ಲಿ ಉಲ್ಟಾ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ರೋಸ್ಟಾಗಿ ಬರುತ್ತೆ. ನಿಮ್ಗೆ ರೋಸ್ಟ್ ಬೇಕಾದರೂ ಮಾಡ್ಕೋಬೋದು, ರೋಸ್ಟ್ ಬೇಡ ಅಂದ್ರೂ ಸ್ವಲ್ಪ ಇದು ಮಾಡ್ಕೋ. ಇದ್ರ ಮಧ್ಯ ಉಲ್ಟಾಕಿದ್ರೆ ಇದ್ರ ಮಧ್ಯೆ ಆಲೂಗಡ್ಡೆ ಪಲ್ಯ ಹಾಕಿ, ಹೋಟ್ಲಲ್ಲಿ ದೊಡ್ಡ ದೋಸೆ ತರ್ತಾರೆ, ನಾನು ಸಣ್ಣ ದೋಸೆ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇನ್ನೂ ಮತ್ತೆ ಸಿಗ್ತೀನಿ. ದೋಸೆ ಬಾಯ್, ಸಿ ಯು. ಮತ್ತೆ ನೋಡ್ತೀನಿ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ನಿಮ್ಮನ್ನು. ಬಾಯ್ ಫ್ರೆಂಡ್ಸ್.